Hello everybody, welcome to Business Study Classes. I am Mr. Vikas Mandke here, lecturer at KLE's MPPU College, ರಾಯಬಾಗ್. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರೋ ಹಾಗೆ ನಾವು 5ನೇ ಅಧ್ಯಾಯವನ್ನು ಕಲಿತಾ ಇದ್ದೀವಿ. ವ್ಯವಹಾರದ ಉದ್ದೇಶಿಸುತ್ತಿರುವ ಪದ್ಧತಿ ಅಂತ ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ ಬಗ್ಗೆ ನಾವು ಕಲಿತಾ ಇದ್ದೀವಿ. ಈಗ ಅದರೊಳಗಡೆ ನಾವು ಕಲಿತಿರೋದು ವ್ಯವಹಾರದ ವ್ಯಾಪ್ತಿ ಬಗ್ಗೆ ಕಲಿತಾ ಇದ್ದೀವಿ. ಈ ವ್ಯವಹಾರದ ವ್ಯಾಪ್ತಿ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಕಲಿತಾ ಇದ್ದೀವಿ, ಕರೆಕ್ಟಾ? ಸೊ ಈಗ ನಾವು ಕಲಿಬೇಕಾಗಿರೋದು 4ನೇ ಪಾಯಿಂಟನ್ನು ಬಿಟ್ಟಿದ್ದೀವಿ. ನಾವು ಅಲ್ಲಿ 3 ಪಾಯಿಂಟ್ಸನ್ನು ಕಲ್ತಿದ್ದೀವಿ. ಒಂದು B2B ಅಂತ, ಬಿಸ್ನೆಸ್ ಟು ಬಿಸ್ನೆಸ್. ಎರಡನೇದು B2C, ಬಿಸ್ನೆಸ್ ಟು ಕಸ್ಟಮರ್. ಮೂರನೇದು ಇಂಟ್ರಾ-ಬಿ. ಈಗ ನಾವು ಕಲಿಬೇಕಾಗಿರೋದು 4ನೇದು C2C ಅಂತ. C2C ಅಂದರೆ ಏನು? ಕಸ್ಟಮರ್ ಟು ಕಸ್ಟಮರ್ ಅಂತ, ಕಸ್ಟಮರ್ ಟು ಕಸ್ಟಮರ್. ಸೊ ಕಸ್ಟಮರ್ ಟು ಕಸ್ಟಮರ್ ಕಾಮರ್ಸ್ ಅಥವಾ C2C ವಾಣಿಜ್ಯ ಅಂದರೆ ಏನು ನೋಡಿರಿ. ಇದು ಒಂದು ವ್ಯವಹಾರವು ಒಬ್ಬ ಗ್ರಾಹಕನಿಂದ ಶುರುವಾಗಿ ಅಥವಾ ಗ್ರಾಹಕನಿಂದ ಆರಂಭವಾಗಿ ಗ್ರಾಹಕರನೊಂದಿಗೆ ಅದು ಕೊನೆಗೊಳ್ಳುತ್ತದೆ. ಗ್ರಾಹಕನಿಂದ ಆರಂಭವಾಗಿ ಗ್ರಾಹಕನಲ್ಲೇ ಕೊನೆಗೊಳ್ಳುತ್ತದೆ. ಆದ್ದರಿಂದ ಗ್ರಾಹಕನಿಂದ ಗ್ರಾಹಕನಿಗೆ ಎಂಬ ಹೆಸರನ್ನು ನಾವು ಇದಕ್ಕೆ ಕೊಟ್ಟಿದ್ದೀವಿ. C2C ಅಂದರೆ ಏನು? ಗ್ರಾಹಕನಿಂದ ಗ್ರಾಹಕನಿಗೆ, ಕಸ್ಟಮರ್ ಟು ಕಸ್ಟಮರ್. ಇಲ್ಲಿ ಏನಾಗ್ತದೆ ಅಂದರೆ, ಈ ಒಂದು ವಾಣಿಜ್ಯದ ಪ್ರಕಾರದಲ್ಲಿ ಸಿದ್ಧ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೆ ಮಾರಾಟ ಮಾಡುವ ಅಥವಾ ಬಳಸಲ್ಪಟ್ಟ ಪುಸ್ತಕಗಳು ಅಥವಾ ಬಟ್ಟೆಗಳನ್ನು ಹಣಕ್ಕಾಗಿ ಅಥವಾ ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥ ವ್ಯಾಪಾರಿಗಳು ಅಂತ ನಾವು ಇಲ್ಲಿ ಹೇಳ್ಬೋದು. ಇಲ್ಲಿ ಯಾವ ರೀತಿ ವ್ಯಾಪಾರಿಗಳು ಬರ್ತಾರೆ? ಇಲ್ಲಿ ಒಂದು ಹಣಕ್ಕಾಗಿ ಅಥವಾ ತಮ್ಮ ಪರಸ್ಪರ ವಿನಿಮಯಕ್ಕಾಗಿ, ಬಟ್ಟೆಗಳಾಗಿರ್ಬೋದು, ಹಳೆಯ ಪುಸ್ತಕ ಆಗಿರ್ಬೋದು, ಯಾವುದೇ ಆದಂಥ ಒಂದು ಬಳಸಲ್ಪಟ್ಟಂಥ ಒಂದು ವಸ್ತುಗಳಾಗಿರ್ಬೋದು. ಸೊ ಆ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡಬಹುದು ಅಥವಾ ಪರಸ್ಪರ ವಿನಿಮಯ ಮಾಡುವ ಸಲುವಾಗಿ ಇಂಥ ಒಂದು ವ್ಯಾಪಾರವನ್ನು ಮಾಡ್ತಾರಲ್ಲ, ಅವ್ರಿಗೆ ನಾವೇನು ಅವೆಲ್ಲ ಎತ್ತರ ಬರ್ತಾವೆ C2C ಅಂತ. ಯಾಕಂದ್ರೆ ನೋಡಿರಿ, ಅಲ್ಲಿ ಕೂಡ ಒಬ್ಬ ಗ್ರಾಹಕನೇ ಮಾರ್ತಾ ಇದ್ದಾನೆ. ಯಾರಿಗೆ ಮಾರ್ತಾ ಇದ್ದಾನೆ? ಅವನು ಒಬ್ಬ ಗ್ರಾಹಕನಿಗೆ ಮಾರ್ತಾ ಇದ್ದಾನೆ. ಈಗ ನೀವು OLX ಅಂತ ನೋಡಿರ್ಬೋದು. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಎಲ್ಲ ಸಿಗ್ತಾವೆ ನೋಡಿರಿ ನಿಮಗೆ. ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಆಗಿರ್ಬೋದು, ಯಾವ ಐಟಮ್ಸ್ ಸಿಗ್ತಾವೆ ನಿಮ್ಮ ಒಂದು ಆ್ಯಪ್ನಲ್ಲಿ. ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಕರೆಕ್ಟಾ? ಈಗ ನೋಡಿರಿ, ನಾವು ಸೆಕೆಂಡ್ ಹ್ಯಾಂಡ್ ನಾವು ಸೇಲ್ ಮಾಡಬೇಕಂದ್ರೆ ಯಾರಿಗೋ ಒಬ್ಬರಿಗೆ ಅದು ಪರ್ಚೇಸ್ ಮಾಡೋದಿರುತ್ತೆ, ಅವರು ಕೂಡ ಕಸ್ಟಮರ್. ಈಗ ನಿಮ್ಮ ಕಡೆ ಒಂದು ವೆಹಿಕಲ್ ಐತಿ, ನೀವು ಅದನ್ನು ಮಾರಕ್ಕೆ ನಿಂತಿದ್ರಿ, ನೀವು ಕೂಡ ಕಸ್ಟಮರ್. ಸೊ ಇದೇ C2C, ಇದೇ ಕಸ್ಟಮರ್ ಟು ಕಸ್ಟಮರ್. ಯಾಕಂದರೆ ನೀವು ಈಗ ಮಾರಕ್ಕೆ ನಿಂತಿದ್ದೀರಿ, ನೀವು ಒಬ್ಬ ಗ್ರಾಹಕರು. ನೀವು ನಿಮ್ಮ ಕಡೆ ಇರುವಂಥ ಒಂದು ಬೈಕನ್ನು ಬೇರೆಯವರಿಗೆ ಮಾರ್ತಾ ಇದ್ದೀರಿ. ನಿಮ್ಮ ಕಡೆಯಿಂದ ಆರಂಭ ಆಗ್ತದೆ, ನೀವು ಒಬ್ಬ ಗ್ರಾಹಕ. ಸೊ ಒಬ್ಬ ಗ್ರಾಹಕನಿಂದ ಆರಂಭವಾಗಿ ಮತ್ತೊಬ್ಬ ಗ್ರಾಹಕನಿಂದ ಅದು ಕೊನೆಗೊಳ್ಳುತ್ತದೆ ಅಂತ ನಾವು ಹೇಳ್ಬೋದು ಇಲ್ಲಿ, ಕರೆಕ್ಟಾ? ಸೊ ಗ್ರಾಹಕರನ್ನು ಜಾಗತಿಕವಾಗಿ ಶೋಧಿಸಲು ಸಾಧ್ಯಗೊಳಿಸಿದೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಆಮೇಲೆ ಇದು ಹೆಚ್ಚಿನ ಭದ್ರತೆಯನ್ನು ಕೊಡ್ತದೆ ಅಂತ ನಾವು ಹೇಳ್ಬೋದು. ಆಮೇಲೆ ಮತ್ತೊಂದು ಎಕ್ಸಾಂಪಲ್ ಅಂದರೆ eBay ಅಂತ ಬರ್ತೈತಿ. eBay eBay ಅಂತ. ಸೊ ಈ eBayಯಲ್ಲಿ ಏನು ಮಾಡ್ತಾರೆ ಅಂದರೆ, ಗ್ರಾಹಕರು ತಮ್ಮ ಸರಕು ಮತ್ತು ಸೇವೆಗಳನ್ನು ಬೇರೆ ಗ್ರಾಹಕರಿಗೆ ಇಲ್ಲಿ ಮಾರಾಟ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಇವರು ತಮ್ಮ ಸರಕು ಮತ್ತು ಸೇವೆಗಳನ್ನು ಏನು ಮಾಡ್ಬೋದು, ಇಲ್ಲಿ ಬೇರೆ ಗ್ರಾಹಕರಿಗೆ ಮಾರಾಟ ಮಾಡುವಂಥ ಅವಕಾಶವನ್ನು ಯಾರು ಕಲ್ಪಿಸ್ಕೊಡ್ತಾರೆ? ಇಲ್ಲಿ eBay ಅವರು. ಸೊ ಇಲ್ಲಿ ಬೇರೆ ಬೇರೆ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ, ಸೇವೆಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾಯಿರ್ತಾರೆ ಇಲ್ಲಿ. ಸೊ ಎಲ್ಲ ಗ್ರಾಹಕರು ಹಾಗೂ ಮಾರುವವರು ಒಬ್ಬರು ಇನ್ನೊಬ್ಬರಿಗೆ ಮಾಪನಾಂಕಗಳನ್ನು ಕೊಡುವಂಥ ಒಂದು ಪದ್ಧತಿ ಇದೆ. ಇಲ್ಲಿ ರೇಟಿಂಗ್ ಅಂತ ಕರಿತೀವಿ ನೋಡಿರಿ ನಾವು. ನೀವು ನೋಡಿರಿ, ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಪರ್ಚೇಸ್ ಮಾಡಿದಾಗ ರೇಟ್ ಅಂತ ಬರುತ್ತೆ ನೋಡಿರಿ, ರೇಟ್ ದಿ ಆ್ಯಪ್ ಅಂತಂದು ಬರ್ತದೆ ನೋಡಿರಿ. ಅಲ್ಲಿ ನೀವು ರೇಟಿಂಗ್ಸ್ ಕೊಡಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಮೂವಿ ರೇಟಿಂಗ್ ಆಗಿರ್ಬೋದು, ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ, ಅದಕ್ಕೆ ರೇಟಿಂಗ್ ಕೊಡ್ಬೋದು. ಫೀಡ್ಬ್ಯಾಕ್ ರೇಟಿಂಗ್ ಅಂದ್ರೆ ಏನು? ಫೀಡ್ಬ್ಯಾಕ್ ಅಂತ 1 ಸ್ಟಾರ್ 2 ಸ್ಟಾರ್, ಅದು 5 ಸ್ಟಾರ್ಸ್ ಬರ್ತಾವೆ. ಅಥವಾ 3 ಕೊಡ್ರು, 4 ಕೊಡ್ರು, ಅಥವಾ 5 ಕೊಡ್ಬೋದು. ಹಿಂಗೆ ಈ ರೀತಿ ಬರ್ತದೆ. ಸೊ ಇಲ್ಲಿ ಏನು ಮಾಡ್ಬೋದು, ಒಬ್ಬ ಗ್ರಾಹಕ ಮತ್ತೊಬ್ಬ ಗ್ರಾಹಕನಿಗೆ ಆ ರೇಟಿಂಗನ್ನು ಕೊಡ್ಬೋದು. ಮಾಪನಾಂಕಗಳನ್ನು ಅಂತ ನಾವು ಕರಿತೀವಿ ಇಲ್ಲಿ. ಸೊ ಆ ಒಂದು ಕೊಡುವಂಥ ಒಂದು ಅನುಮತಿ ಕೂಡ ಇಲ್ಲಿ ನಾವು ಕಾಣ್ಬೋದು. ಆಮೇಲೆ 2,000ಕ್ಕೂ ಹೆಚ್ಚು ಗ್ರಾಹಕರಿಗೆ ಮಾರಾಟ ಮಾಡಿ ಅವರೆಲ್ಲರಿಂದ ಅತ್ಯುತ್ತಮವೆಂದು ಅಂಕ ಪಡೆದಿರುವ ಮಾರಾಟಗಾರರನ್ನು ಆಮೇಲೆ ಭಾವಿ ಗ್ರಾಹಕರು ನೋಡಬಹುದಾಗಿದೆ. ಏನೋ 2,000ಕ್ಕಿಂತ ಹೆಚ್ಚು ಗ್ರಾಹಕರಿಗೆ ಮಾರಾಟ ಮಾಡಿ ಅವರೆಲ್ಲರ ಕಡೆಯಿಂದ ಅತ್ಯುತ್ತಮ ಅಂತ ಅಂಕಗಳನ್ನು ಕೂಡ ನಾವು ಪಡೆದಿರುವಂಥ ದೃಶ್ಯಗಳನ್ನು ನೋಡ್ಕೋಬಹುದು. ಆಮೇಲೆ ಇಲ್ಲಿ ಈ C2C ಚಟುವಟಿಕೆಗಳನ್ನು ಬೆಂಬಲಿಸಲು ಹುಟ್ಟುಕೊಂಡಿರುವ ಮತ್ತೊಂದು ತಂತ್ರಜ್ಞಾನವೆಂದರೆ ಪಾವತಿ ಮಧ್ಯವರ್ತಿಗಳು ಅಂತ ಬರ್ತಾರೆ. ಯಾವುದು? ಪಾವತಿ ಮಧ್ಯವರ್ತಿಗಳು ಅಂತ. ಈ C2C ಚಟುವಟಿಕೆಗಳನ್ನು ನಾವು ಮಾಡಬೇಕಾದ್ರೆ ನಮಗಿಲ್ಲಿ ಬೆಂಬಲವನ್ನು ಕೊಡುವಂಥ ಒಂದು ತಂತ್ರಜ್ಞಾನವೆಂದರೆ ಪಾವತಿ ಮಧ್ಯವರ್ತಿಗಳು ಅಂತ. ಪಾವತಿ ಮಧ್ಯವರ್ತಿಗಳು ಅಂದರೆ ಯಾರು?
ನೋಡಿರಿ ಪಾವತಿ ಮಧ್ಯವರ್ತಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫೋನ್ಪೇ ಗೂಗಲ್ ಪೇ ಅದಾವೆ ಕರೆಕ್ಟಾ, ಇವರೆಲ್ಲ ಏನು ಮಾಡ್ತಾರೆ, ನೀವು ಬೇರೆಯವ್ರ ಕಡೆ ನಿಮ್ಮ ಕಡೆಯಿಂದ ಅಮೌಂಟ್ ಫಾರ್ ಎಕ್ಸಾಂಪಲ್ ನೀವೇನೋ ಪೇಮೆಂಟ್ ಮಾಡೋದ್ರಿ, ನಿಮ್ಮ ಕಡೆಯಿಂದ ಪೇಮೆಂಟ್ ತೊಗೊಂಡು ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ಬಿಲ್ ತುಂಬೋರದಿರ ಅಂತ ಹೇಳಿರಿ, ಏನೋ ಕರೆಂಟ್ ಬಿಲ್ ಅಂದರೆ ಹೆಸ್ಕಾಮ್ದು ಬಿಲ್ ನೀವು ತುಂಬ ಹೊರದಿರಿ, ಅಲ್ಲಿ ಏನು ಮಾಡ್ತಾರೆ ಇವರು ನಿಮ್ಮ ಕಡೆಯಿಂದ ಅಮೌಂಟನ್ನು ಕಲೆಕ್ಟ್ ಮಾಡ್ತಾರೆ, ಆಮೇಲೆ ಅದೇ ಬಿಲ್ಲನ್ನು ಯಾರು ಕೊಡ್ತಾರೋ ಹೆಸ್ಕಾಮ್ದವ್ರು ಕೊಡ್ತಾರೆ. ಇವು ಮಧ್ಯವರ್ತಿ ಆದರೂ ದೇ ಆರ್ ಮಿಡಲ್ ಮೆನ್ಸ್ ಕರೆಕ್ಟಾ, ದೇ ಆರ್ ಮಿಡಲ್ ಮೆನ್ಸ್ ಅವ್ರು. ಯಾಕಂದ್ರೆ ನೀವು ಫೋನ್ಪೇಲಿ ಮೂಲಕ ನೀವು ಬಿಲ್ಲನ್ನು ಪೇಮೆಂಟ್ ಮಾಡ್ತೀರಿ, ಸೊ ನಿಮ್ಮ ಕಡೆಯಿಂದ ಅಮೌಂಟ್ ರಿಸೀವ್ ಮಾಡ್ಕೊಂಡು ಅದನ್ನು ಹೆಸ್ಕಾಮ್ ಅವ್ರಿಗೆ ಪೇಮೆಂಟ್ ಮಾಡ್ತಾರೋ ಕರೆಕ್ಟಾ. ಆಮೇಲೆ ಒಂದು LIC ಇನ್ಶೂರೆನ್ಸ್ ತುಂಬೋರಿದ್ರೆ ನೀವು ನಿಮ್ಮ ಕಡೆಯಿಂದ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಆ ಒಂದು ಇನ್ಶೂರೆನ್ಸ್ ಕಂಪ್ನಿಗೆ ಅಮೌಂಟನ್ನು ತುಂಬ್ತಾರೋ ಕರೆಕ್ಟಾ. ಸೊ ಇವರು ಮಧ್ಯವರ್ತಿಗಳು ಆದರೂ ಎಲ್ಲೋ ನೀವು ಒಂದು ಕಸ್ಟಮರಿಂದ ಮತ್ತೊಂದು ಕಸ್ಟಮರ್ ನೀವು ಸರ್ವಿಸನ್ನು ಕೊಡಬೇಕಾದ್ರೆ ಈ ಒಂದು ಫೋನ್ಪೇ ಕಂಪ್ನಿಗಳು ಅಥವಾ ಗೂಗಲ್ ಪೇ ಆಗಿರ್ಬೋದು, ಯಾವುದೇ ಒಂದು ಪಾವತಿ ಮಧ್ಯವರ್ತಿಗಳು ಅಂತ ನಾವು ಕರಿತೀವಿ. ಸೊ ಈ ಒಂದು ಪಾವತಿ ಮಧ್ಯವರ್ತಿಗಳು ಅಥವಾ ಈ ಫೋನ್ಪೇ ಗೂಗಲ್ ಪೇ ಪೇಟಿಎಮ್ ಇವೆಲ್ಲ ಯಾವ ಕಾರಣಕ್ಕಾಗಿ ಬಂದು ಈ ಒಂದು C2C ಅನ್ನೋ ಒಂದು ಕಾನ್ಸೆಪ್ಟ್ ಬಂದ ನಂತರವೇ ಈ ಒಂದು ಕಾನ್ಸೆಪ್ಟ್ ಬಂತು. ಯಾವುದು C2C, ಕಸ್ಟಮರ್ ಟು ಕಸ್ಟಮರ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ಈ ಒಂದು ತಂತ್ರಜ್ಞಾನ ಬಂತು, ಯಾವುದು ಪಾವತಿ ಮಧ್ಯವರ್ತಿಗಳು ಅಂತ. ಇಲ್ಲಿ ಫೋನ್ಪೇ ಗೂಗಲ್ ಪೇ ನಾವು ಬಳಸ್ಕೊಂಡು ವ್ಯವಹಾರವನ್ನು ಮಾಡಬಹುದು ಕರೆಕ್ಟಾ. ಸೊ ಇಲ್ಲಿಗೆ ನಿಮ್ಮ ಈ ಒಂದು ವ್ಯವಹಾರದ ವ್ಯಾಪ್ತಿ ಮುಕ್ತಾಯ ಆಗ್ತದೆ. 4 ಪಾಯಿಂಟ್ ಅದಾವೆ ಇಲ್ಲಿ, B2B, B2C, C2C, ಆಮೇಲೆ ಇಂಟ್ರಾ ಬಿ ಅಂತ. ಇಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ ಬರ್ತಾವೆ, ಅದು ಹೊರತಾಗಿ ಇಲ್ಲಿ ನಿಮಗೆ 8 ಮಾರ್ಕ್ಸ್ದು ಕ್ವಶನ್ಸ್ ಯಾವುವು ಇಲ್ಲ. ಈ ಒಂದು ಅಧ್ಯಾಯದಲ್ಲಿ 5ನೇ ಅಧ್ಯಾಯದಲ್ಲಿ ಯಾವುದು 8 ಮಾರ್ಕ್ಸ್ ಕ್ವಶನ್ ನಿಮಗೆ ಬರೋದಿಲ್ಲ. ಈಗ ನಾವು ನೆಕ್ಸ್ಟ್ ಕಲಿಬೇಕಾಗಿರೋದು ಸಾಂಪ್ರದಾಯಿಕ ಮತ್ತು ವಿದ್ಯುನ್ಮಾನ ಅಥವಾ ಈ ವ್ಯವಹಾರದಲ್ಲಿರುವಂಥ ವ್ಯತ್ಯಾಸಗಳನ್ನು ನಾವು ಕಲಿಬೇಕಾಗಿರೋದು. ಈಗ ಸಾಂಪ್ರದಾಯಿಕ ಮತ್ತು ವಿದ್ಯುನ್ಮಾನ ವ್ಯವಹಾರಗಳು ಅಥವಾ ಈ ವ್ಯವಹಾರಗಳಲ್ಲಿರುವಂಥ ವ್ಯತ್ಯಾಸಗಳನ್ನು ನಾವೀಗ ಕಲಿಬೇಕಾಗ್ತದೆ. ಇದನ್ನು ಕೂಡ 4 ಮಾರ್ಕ್ಸ್ ಕೇಳ್ತಾರೆ. ಸೊ ಹೀಗಾಗಿ ನಾನು 5ರಿಂದ 6 ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಿದೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಭಾಳ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡೋಣ, ಒಂದು 6 ಪಾಯಿಂಟ್ಸನ್ನು ನಾವು ಸ್ಟಡಿ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಏನು ಈಗ ನೋಡಿರಿ, ಸಾಂಪ್ರದಾಯಿಕ ವ್ಯವಹಾರ ಅಂದರೆ ಏನು ಮತ್ತು ಈ ವ್ಯವಹಾರ ಅಂದರೆ ಏನು. ಈ ವ್ಯವಹಾರ ಅಂದರೆ ಏನು, ಈ ಒಂದು ಅಂತರ್ಜಾಲದ ಮೂಲಕ, ನೆಟ್ವರ್ಕ್ ಮೂಲಕ, ಇಂಟರ್ನೆಟ್ ಮೂಲಕ ನಾವೇನು ಬಿಸ್ನೆಸ್ ಮಾಡ್ತಾ ಇದ್ದೀವಲ್ಲ, ಇದಕ್ಕೆ ಈ ವ್ಯವಹಾರ ಅಂತ ನಾವು ಕರಿತೀವಿ. ಸಾಂಪ್ರದಾಯಿಕ ವ್ಯವಹಾರ ಅಂದ್ರೇನು, ಹಳೆಯ ವ್ಯವಹಾರಗಳು ಅಂದರೆ ನೀವು ಹೋಗಿ ಕೌಂಟರ್ನಲ್ಲಿ ಹೋಗಿ ಹಣ ಕೊಟ್ಟು ಆಮೇಲೆ ಅವರು ನಿಮಗೆ ಸರಕುಗಳನ್ನು ಕೊಡ್ತಾರಲ್ಲ, ಅದಕ್ಕೆ ನಾವು ಸಾಂಪ್ರದಾಯಿಕ ವ್ಯವಹಾರ ಅಂತ ಹೇಳ್ತೀವಿ. ನೀವೇ ಖುದ್ದಾಗಿ ಹೋಗಿ ತೊಗೊಂಬರೋದು, ಯಾವುದೇ ಗಣಕಯಂತ್ರದ ಮೂಲಕ ಅಥವಾ ಯಾವುದೇ ಗಣಕಯಂತ್ರದ ಸಹಾಯ ಪಡೆಯಲ್ಲದೆ ನೀವೇ ಮಾಡ್ತೀರಿ, ಹೋಗಿ ಸರಕುಗಳನ್ನು ಪರ್ಚೇಸ್ ಮಾಡ್ತೀರಿ, ಅದಕ್ಕೆ ನಾವು ಸಾಂಪ್ರದಾಯಿಕ ವ್ಯವಹಾರ ಅಂತ ಕರಿತೀವಿ. ಸೊ ಸಾಂಪ್ರದಾಯಿಕ ವ್ಯವಹಾರ ಮತ್ತು ಈ ವ್ಯವಹಾರದಲ್ಲಿರುವಂಥ ವ್ಯತ್ಯಾಸಗಳನ್ನು ನಾವೀಗ ನೋಡೋಣ. ಫಸ್ಟ್ ಬಂದುಬಿಟ್ಟು ಸ್ಥಾಪನೆಯ ಸುಗಮತೆ ಅಂತ ಫಸ್ಟ್ ಆಧಾರಗಳನ್ನು ಬರ್ಕೊತ ಹೋಗೋಣ. ಅದರ ಮೇಲೆ ಈ ಸಾಂಪ್ರದಾಯಿಕ ವ್ಯವಹಾರ ಮತ್ತು ಈ ವ್ಯವಹಾರದಲ್ಲಿ ನಾವು ವ್ಯತ್ಯಾಸವನ್ನು ಮಾಡೋಣ. ಒಂದನೇ ಆಧಾರ ಯಾವುದು, ಸ್ಥಾಪನೆಯ ಸುಗಮತೆ ಅಂತ. ಒಂದು ವ್ಯವಹಾರವನ್ನು ಸ್ಥಾಪನೆ ಮಾಡುವಂಥ ಸುಗಮತೆ ನಮಗೆ ಎಲ್ಲಿ ಜಾಸ್ತಿ ಕಂಡು ಬರ್ತದೆ, ಅದು ಈ ವ್ಯವಹಾರದಲ್ಲಿಯೋ ಅಥವಾ ಸಾಂಪ್ರದಾಯಿಕ ವ್ಯವಹಾರದಲ್ಲಿಯೋ ಅನ್ನೋದನ್ನು ನಾವು ನೋಡಬೇಕು. ಸ್ಥಾಪನೆಯ ಸುಗಮತೆ ನೋಡಿರಿ, ಸಾಂಪ್ರದಾಯಿಕ ವ್ಯವಹಾರವನ್ನು ನೀವು ಮಾಡ್ತಾ ಇದ್ದೀರಂದ್ರೆ, ಹಳೆ ರೀತಿಯ ವ್ಯವಹಾರಗಳನ್ನು ನೀವು ಮಾಡ್ತಾ ಇದ್ದೀರಂದ್ರೆ ಅದು ಸ್ವಲ್ಪ ಕಷ್ಟಕರ. ಈ ವ್ಯವಹಾರಕ್ಕೆ ಕಂಪೇರ್ ಮಾಡಿದಾಗ, ಈ ವ್ಯವಹಾರಕ್ಕೆ ಹೋಲಿಸಿದಾಗ ಸಾಂಪ್ರದಾಯಿಕ ವ್ಯವಹಾರ ಮಾಡೋದು ಸ್ವಲ್ಪ ಕಷ್ಟಕರ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕಂದರೆ ಈಗ ನೋಡ್ರಿ, ಒಂದು ಕೌಂಟರ್ ಹಾಕಬೇಕು, ಒಂದು ಫಿಸಿಕಲ್ ಪ್ಲೇಸ್ ಬೇಕು, ನಿಮಗೆ ಒಂದು ಭೌತಿಕ ಜಾಗ ಬೇಕು ಕರೆಕ್ಟಾ. ಆಮೇಲೆ ಒಂದು ಕೌಂಟರ್ ಮಾಡಬೇಕು, ಅಲ್ಲಿ ಒಂದು ಬಿಲ್ಡಿಂಗನ್ನು ಕಟ್ಟಬೇಕು, ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಸ್ವಲ್ಪ ವೆಚ್ಚದಾಯಕನೂ ಕೂಡ ಆಗ್ತದೆ, ಆದಮೇಲೆ ಅದೇ ರೀತಿ ಕಷ್ಟಕರ ಕೂಡ ಅಂತ ನಾವು ಹೇಳ್ಬೋದು. ಬಟ್ ಈ ವ್ಯವಹಾರದಲ್ಲಿ ಆ ರೀತಿ ಇಲ್ಲ. ಈ ವ್ಯವಹಾರದಲ್ಲಿ ನಿಮ್ಗೆ ಏನು ಬೇಕು, ಒಂದು ಕಂಪ್ಯೂಟರ್ ಇದ್ದರೆ ಸಾಕು, ಒಂದು ಗಣಕಯಂತ್ರದ ನೆಟ್ವರ್ಕ್, ಒಂದು ಇಂಟರ್ನೆಟ್ ಕನೆಕ್ಷನ್ ಮಾಡಿಕೊಂಡು ನೀವು ಒಂದೇ ಜಾಗದಲ್ಲಿ ಕುಳಿತುಕೊಂಡು ಅಥವಾ ಒಂದು ಸಣ್ಣ ಜಾಗದಲ್ಲಿ ಕುಳ್ಕೊಂಡೆ ನೀವೇನು ಮಾಡ್ಬೋದು, ವ್ಯವಹಾರವನ್ನು ಮಾಡ್ಬೋದು. ನಿಮ್ಮ ಮೊಬೈಲ್ ಫೋನ್ಗಳ ಮೂಲಕನೂ ನೀವು ವ್ಯವಹಾರವನ್ನು ಪ್ರಾರಂಭಿಸಬಹುದು ಕರೆಕ್ಟಾ. ಸ್ಥಾಪನೆ ಸುಗಮತೆ ಎಲ್ಲಿ ಈಸಿ ಮತ್ತು ಎಲ್ಲಿ ಕಷ್ಟ ಅಂತ ಹೇಳ್ಬೋದು ನಾವು. ಸಾಂಪ್ರದಾಯಿಕ ವ್ಯವಹಾರದಲ್ಲಿ ಕಷ್ಟ ಅಂತ ಹೇಳ್ಬೋದು, ಆಮೇಲೆ ಈ ವ್ಯವಹಾರದಲ್ಲಿ ಅದು ಸುಲಭ ಅಂತ ಹೇಳ್ಬೋದು. ಆಮೇಲೆ ಎರಡನೇ ಒಂದು ಆಧಾರ ಭೌತಿಕ ಉಪಸ್ಥಿತಿ ಅಂತ. ನೋಡಿರಿ, ಫಸ್ಟ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ಪಾಯಿಂಟ್ ಹೇಳಿ ನಾನು. ಭೌತಿಕ ಉಪಸ್ಥಿತಿ, ಫಿಸಿಕಲ್ ಎಕ್ಸಿಸ್ಟೆನ್ಸ್, ಭೌತಿಕ ಉಪಸ್ಥಿತಿ ಅಥವಾ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಥವಾ ಫಿಸಿಕಲ್ ಪ್ರೆಸೆನ್ಸ್. ಈಗ ಸಾಂಪ್ರದಾಯಿಕ ವ್ಯವಹಾರ ಮಾಡಬೇಕಾದ್ರೆ ಭೌತಿಕವಾಗಿ ನಮಗಲ್ಲಿ ಉಪಸ್ಥಿತಿ ನಾವು ಇರಬೇಕಾಗ್ತದೆ ಅಥವಾ ನಮಗೆ ಭೌತಿಕ ಒಂದು ಜಾಗ ಬೇಕಾಗ್ತದನೋ ಇಲ್ಲೋ ಬೇಕಾಗ್ತದೆ. ಸೊ ಅದು ಅಗತ್ಯವಾಗಿದೆ ಅಂತ ಬರ್ತೀವಿ ನಾವಿಲ್ಲಿ. ಸಾಂಪ್ರದಾಯಿಕ ವ್ಯವಹಾರದಲ್ಲಿ ಭೌತಿಕ ಉಪಸ್ಥಿತಿ ಅಗತ್ಯ ಅಂತ ಹೇಳ್ಬೋದು. ಅದೇ ರೀತಿ ಈ ವ್ಯವಹಾರದಲ್ಲಿ ಭೌತಿಕ ಉಪಸ್ಥಿತಿ ಬೇಕಂತ ಏನೂ ಇಲ್ಲ. ಯಾಕಂದರೆ ನಾವೇನು ಮಾಡ್ಬೋದು, ಒಂದೇ ಒಂದು ಮೂಲೆಯಲ್ಲಿ ಕುಂತ್ಕೊಂಡು ನಾವು ಆ ಒಂದು ಈ ವ್ಯವಹಾರವನ್ನು ಮಾಡಬಹುದು. ಮೂರನೇದು ಸೂಕ್ತ ಸ್ಥಳದ ಅಗತ್ಯಗಳು.
ನೋಡಿರಿ, ಈಗ ಸೂಕ್ತ ಸ್ಥಳ ಅಂದ್ರೆ ವ್ಯವಹಾರ ಮಾಡೋದಕ್ಕೆ ನಾವು ಒಂದನೇ ಚಾಪ್ಟರ್ನಲ್ಲಿ ಕಲ್ತಿದ್ವಿ ನೋಡಿರಿ. ಒಂದು ವ್ಯವಹಾರವನ್ನು ಪ್ರಾರಂಭಿಸಬೇಕಾದ್ರೆ ಮೂಲಭೂತ ಅಂಶಗಳು ಅಂತ, ಅಲ್ಲಿ ಲೊಕೇಶನ್ ಅಂತ ಬರುತ್ತೆ, ಸ್ಥಳದ ಆಯ್ಕೆ ಅಂತ. ಕರೆಕ್ಟಾ? ಸೊ ಒಂದು ವ್ಯವಹಾರವನ್ನು ಮಾಡಬೇಕಂದ್ರೆ, ಸಾಂಪ್ರದಾಯಿಕ ಒಂದು ವ್ಯವಹಾರವನ್ನು ಮಾಡಬೇಕಂದ್ರೆ ಯಾವ ವ್ಯವಹಾರ ಯಾವ ಜಾಗದಲ್ಲಿ ಸೂಕ್ತ ಅನ್ನೋದನ್ನು ನೀವು ತಿಳ್ಕೊಂಡು ನಿಮ್ಮ ವ್ಯವಹಾರವನ್ನು ಆರಂಭಿಸಬೇಕಾಗ್ತದೆ. ಸೊ ಸೂಕ್ತ ಸ್ಥಳ ನಮಗೆ ಬೇಕಾಗ್ತದೆ ಸಾಂಪ್ರದಾಯಿಕ ವ್ಯವಹಾರಗಳಲ್ಲಿ. ಕರೆಕ್ಟಾ? ಸಾಂಪ್ರದಾಯಿಕ ವ್ಯವಹಾರ ನೀವು ಮಾಡ್ತಾಯಿದ್ದೀರಂದ್ರೆ ಸೂಕ್ತ ಸ್ಥಳ ಬೇಕು. ಫಾರ್ ಎಕ್ಸಾಂಪಲ್, ಈಗ ಜೆರಾಕ್ಸ್ ಅಂಗಡಿಗಳನ್ನೆಲ್ಲ ಎಲ್ಲಿ ಹಾಕ್ತೀರಿ? ಬುಕ್ ಸ್ಟಾಲಲ್ಲಿ ಹಾಕ್ತೀರಿ, ಸ್ಕೂಲ್ ಕಡೆ ಹಾಕ್ತೀರಿ. ಕರೆಕ್ಟಾ? ಸೊ ಆ ರೀತಿ. ಆಮೇಲೆ ನಿಮ್ಮ ನೀವು ಹೇಳಿರ್ಬೋದು, ನಿಮ್ಮ ಕ್ಲಾಸ್ನಲ್ಲಿ ಒಬ್ಬ ವಿದ್ಯಾರ್ಥಿ ಎಕ್ಸಾಂಪಲ್ ಕೊಟ್ಟಂತೆ ಟೆಂಕಿಗಳನ್ನು ಎಲ್ಲಿ ಮಾರ್ತೀರಿ ನೀವು? ಟೆಂಕಿಗಳನ್ನು ಎಲ್ಲಿ ಮಾರ್ತೀರಿ? ಗುಡಿಗಳ ಮುಂದೆ ಮಾರಬಹುದು. ಸೊ ಅದೊಂದು ಸೂಕ್ತ ಸ್ಥಳ ಅಂತ ಹೇಳ್ಬೋದು. ಬಟ್ ಈ ವ್ಯವಹಾರದಲ್ಲಿ ಆ ರೀತಿ ಇಲ್ಲ. ಈ ವ್ಯವಹಾರದಲ್ಲಿ, ಈ ಬಿಸ್ನೆಸ್ದಲ್ಲಿ ಆ ರೀತಿ ಸೂಕ್ತ ಸ್ಥಳ ಅಂತ ಏನೂ ಇಲ್ಲ. ಯಾಕಂದರೆ ನೀವು ಮೊಬೈಲ್ಗಳ ಮೂಲಕವೇ ಏನು ಮಾಡ್ಬೋದು? ಶಾಪಿಂಗ್ ಮಾಡ್ಬೋದು. ಕೂತ್ಕೊಂಡಲ್ಲೇ ಯಾವ ಬೇಕಾದ ವಸ್ತುವನ್ನು ನೀವು ತರಿಸ್ಕೊಳ್ಬಹುದು. ಆಮೇಲೆ 4ನೇ ಪಾಯಿಂಟ್, ಸ್ಥಾಪನಾ ವೆಚ್ಚ. ಈಗ ನೋಡಿರಿ, ಸಾಂಪ್ರದಾಯಿಕ ವ್ಯವಹಾರ ಕಷ್ಟಕರ ಅಂತ ನಾವು ಹೇಳಿದ್ದೀವಿ. ಆಮೇಲೆ ಅಲ್ಲಿ ಭೌತಿಕ ಉಪಸ್ಥಿತಿ ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ. ಆಮೇಲೆ ಸೂಕ್ತ ಸ್ಥಳ ಕೂಡ ಬೇಕಂತ ಹೇಳಿದ್ದೀವಿ. ಇದನ್ನೆಲ್ಲ ಪರಿಗಣನೆ ತೆಗೆದುಕೊಂಡಾಗ ಈ ಒಂದು ಸ್ಥಾಪನಾ ವೆಚ್ಚ ಇಲ್ಲಿ ಕಡಿಮೆ ಆಗುವಂಥ ಚಾನ್ಸಸ್ ಐತೋ ಅಥವಾ ಹೆಚ್ಚಾಗುವಂಥ ಸಾಧ್ಯತೆ ಐತಿ? ಈ ವ್ಯವಹಾರಕ್ಕೆ ಹೋಲಿಸಿದಾಗ ಸಾಂಪ್ರದಾಯಿಕ ವ್ಯವಹಾರದಲ್ಲಿ ಸ್ಥಾಪನಾ ವೆಚ್ಚ ಕೂಡ ಹೆಚ್ಚು ಅಂತ ನಾವು ಹೇಳ್ಬೋದು. ಈ ವ್ಯವಹಾರದಲ್ಲಿ ಆ ರೀತಿ ಯಾವುದೇ ಭೌತಿಕ ಸೌಕರ್ಯಗಳಿಲ್ಲ. ಈ ವ್ಯವಹಾರದಲ್ಲಿ ಯಾವುದೇ ರೀತಿಯಾದ ಭೌತಿಕ ಸೌಕರ್ಯಗಳಿಲ್ಲ, ಯಾವುದೇ ಸೂಕ್ತ ಸ್ಥಳದ ಅಗತ್ಯಗಳು ಕೂಡ ಇಲ್ಲ. ಹೀಗಾಗಿ ಇಲ್ಲಿ ಸ್ಥಾಪನಾ ವೆಚ್ಚ ಕೂಡ ಕಡಿಮೆ ಅಂತ ನಾವು ಹೇಳ್ಬೋದು. ಸಾಂಪ್ರದಾಯಿಕ ವ್ಯವಹಾರದಲ್ಲಿ ಸ್ಥಾಪನಾ ವೆಚ್ಚ ಹೆಚ್ಚಿರ್ತದೆ, ಈ ವ್ಯವಹಾರದಲ್ಲಿ ಕಡಿಮೆ. ನಿರ್ವಹಣಾ ವೆಚ್ಚ ಅಂತ ಬರುತ್ತೆ, ಮ್ಯಾನೇಜ್ಮೆಂಟ್ ಕಾಸ್ಟ್ ಅಂತ. ಈ ನಿರ್ವಹಣಾ ವೆಚ್ಚ ಅಥವಾ ಆಪರೇಟಿಂಗ್ ಕಾಸ್ಟ್. ನಿರ್ವಹಣಾ ವೆಚ್ಚ ಸಂಪಾದನೆ ಮತ್ತು ಸಂಗ್ರಹಣೆ, ಉತ್ಪಾದನೆ, ಮಾರಾಟ ಪ್ರಕ್ರಿಯೆ ಮತ್ತು ವಿತರಣಾ ಸೌಕರ್ಯಗಳಲ್ಲಿ ಹೂಡಿಕೆಗಳಿಗೆ ಸಂಬಂಧಿಸಿದ ಸ್ಥಿರ ವೆಚ್ಚಗಳ ಕಾರಣದಿಂದ ಹೆಚ್ಚು ವೆಚ್ಚ. ಆಪರೇಟಿಂಗ್ ಕಾಸ್ಟ್, ನಿರ್ವಹಣೆ ಮಾಡಬೇಕಾದ್ರೆ ಇಲ್ಲಿ ಹೆಚ್ಚು ವೆಚ್ಚ ಬರ್ತೈತಿ ಅಂತ ಹೇಳ್ತಾರೆ. ಖರ್ಚು ಹೆಚ್ಚಾಕೈತಿ ಅಂತ ಹೇಳ್ತಾರೆ. ಯಾಕಂದರೆ ಸಂಗ್ರಹಣೆ ಮಾಡಬೇಕು, ಉತ್ಪಾದನೆ ಮಾಡಬೇಕು, ಆಮೇಲೆ ಮಾರ್ಕೆಟಿಂಗ್ ಪ್ರೊಸೆಸ್, ಮಾರಾಟ ಪ್ರಕ್ರಿಯೆ ಮಾಡಬೇಕು, ವಿತರಣಾ ಸೌಕರ್ಯಗಳನ್ನು ಮಾಡಬೇಕು, ನೀವು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗ್ತದೆ. ಸೊ ಇವನ್ನೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕಾಸ್ಟ್ ಆಗ್ತಿತ್ತು. ಯಾಕಂದರೆ ನೋಡಿರಿ, ಸ್ಟೋರೇಜ್ ಮಾಡಬೇಕು, ಯು ನೀಡ್ ಟು ಸ್ಟೋರ್, ಯು ನೀಡ್ ಟು ಪ್ರೊಡ್ಯೂಸ್, ಯು ನೀಡ್ ಟು ಮಾರ್ಕೆಟ್, ಎಂಟರ್ ದಿ ಮಾರ್ಕೆಟ್ ಪ್ರೊಸೆಸ್, ಯು ನೀಡ್ ಟು ಡಿಸ್ಟ್ರಿಬ್ಯೂಟ್ ದಿ ಗೂಡ್ಸ್. ಸೊ ಎಲ್ಲ ಮಾಡಬೇಕಾದ್ರೆ ಖರ್ಚು ಹೆಚ್ಚಾಗ್ತದೆ. ಕರೆಕ್ಟಾಗಿ ಈ ವ್ಯವಹಾರದಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಯಾಕಂದರೆ ನಾವು ನೆಟ್ವರ್ಕ್ ಮೇಲೆ ಇಲ್ಲಿ ಅವಲಂಬನೆಯನ್ನು ಮಾಡಿರ್ತೀವಿ. ಸೊ ಹೀಗಾಗಿ ಅಲ್ಲಿ ಸಾಂಪ್ರದಾಯಿಕ ವ್ಯವಹಾರವನ್ನು ಹೋಲಿಸಿದಾಗ ಈ ವ್ಯವಹಾರದಲ್ಲಿ ವೆಚ್ಚ ಕಡಿಮೆ ಅಂತ ನಾವು ಹೇಳಬಹುದು. ಆಮೇಲೆ 6ನೇ ಒಂದು ಪಾಯಿಂಟ್, ಪೂರೈಕೆದಾರರು ಮತ್ತು ಗ್ರಾಹಕರೊಂದಿಗೆ ಸಂಪರ್ಕದ ಸ್ವಭಾವ. ಪೂರೈಕೆದಾರರು, ಸಪ್ಲೈಯರ್ಸ್, ಆಮೇಲೆ ಗ್ರಾಹಕರು, ಕಸ್ಟಮರ್ಸ್ ಜೊತೆ ನೀವು ಯಾವ ರೀತಿ ಕಾಂಟ್ಯಾಕ್ಟನ್ನು ಇಟ್ಕೋತೀರಿ, ಯಾವ ರೀತಿ ಸಂಪರ್ಕವನ್ನು ಮಾಡ್ತೀರಿ ಅಂತ. ಸಾಂಪ್ರದಾಯಿಕ ವ್ಯವಹಾರದಲ್ಲಿ ನಾವು ಯಾವ ರೀತಿ ಒಂದು ಸಂಪರ್ಕವನ್ನು ಹೊಂದ್ತೀವಿ? ಮಧ್ಯವರ್ತಿಗಳ ಮೂಲಕ. ನೋಡಿರಿ, ಸಾಂಪ್ರದಾಯಿಕ ವ್ಯವಹಾರದ ಟ್ರೆಡಿಷ್ನಲ್ ಬಿಸ್ನೆಸ್ ಅಲ್ಲಿ ನಾವೇನು ಮಾಡ್ತೀವಿ? ಮಿಡಲ್ ಮೆನ್ಸ್ ಇರ್ತಾರೆ. ಕರೆಕ್ಟಾ? ಅವ್ರಿಗೆ ಆರ್ಡರ್ ಕೊಟ್ಟು ಅವ್ರಿಗೆ ಮತ್ತೆ ಇಂಡಸ್ಟ್ರಿಗಳನ್ನು ತೊಗೊಂಬಂದು ಆಮೇಲೆ ಹೋಲ್ಸೇಲರ್ ತೊಗೊಂಡು, ಆಮೇಲೆ ರಿಟೇಲರ್ಸ್, ಆಮೇಲೆ ಕಸ್ಟಮರ್ಸ್. ಈ ರೀತಿಯಲ್ಲಿ ಮಿಡಲ್ ಮೆನ್ಸ್ ಬರ್ತಾರೆ, ಮಧ್ಯವರ್ತಿಗಳು ಬರ್ತಾರೆ. ಕರೆಕ್ಟಾ? ಸೊ ಅಲ್ಲಿ ಮಧ್ಯವರ್ತಿಗಳ ಮೂಲಕ ನಾವು ಪರೋಕ್ಷ ಸಂಪರ್ಕವನ್ನು ಹೊಂದಿರ್ತೀವಿ. ನೇರ ಸಂಪರ್ಕವನ್ನು ಹೊಂದಿರೋದಿಲ್ಲ, ಬಟ್ ಅದರ ಬದಲಾಗಿ ಪರೋಕ್ಷ ಸಂಪರ್ಕವನ್ನು ಹೊಂದಿರ್ತೀವಿ. ಎಲ್ಲಿ? ಸಾಂಪ್ರದಾಯಿಕ ವ್ಯವಹಾರದಲ್ಲಿ. ಬಟ್ ಈ ವ್ಯವಹಾರದಲ್ಲಿ ನೇರ ಸಂಪರ್ಕವನ್ನು ಹೊಂದಿರ್ತೀವಿ. ಪೂರೈಕೆದಾರರ ಜೊತೆಗೆ ನೇರ ಸಂಪರ್ಕ, ಆಮೇಲೆ ಈ ಕಡೆ ಗ್ರಾಹಕರೊಂದಿಗೂ ಕೂಡ ನಾವು ನೇರ ಸಂಪರ್ಕವನ್ನು ಹೊಂದಿರ್ತೀವಿ. ಕ್ಲಿಯರ್? ಸೊ ನಾವು ಈಗ ಏನೇನು ಕಲ್ತೀವಿ? ಈಗ ನಾವು ಕಲ್ತಿರೋದು ಸಾಂಪ್ರದಾಯಿಕ ವ್ಯವಹಾರ ಮತ್ತು ಈ ವ್ಯವಹಾರ ನಡುವಿನ ವ್ಯತ್ಯಾಸಗಳು ಅಂತ. ಇಲ್ಲಿ ನೋಡ್ರಿ, 15ರಿಂದ 16 ಪಾಯಿಂಟ್ ಹೊಡಿದರು. ಬಟ್ ಇಲ್ಲಿ ಕ್ವಶನ್ ನಮಗೆ ಕೇಳುವಂಥ ಕ್ವಶನ್ ಎಷ್ಟು? 4 ಮಾರ್ಕ್ಸ್ ಮಾತ್ರ ಈ ಒಂದು ಚಾಪ್ಟರ್ನಿಂದ ಕ್ವಶನ್ಸ್ ಬರುವಂಥ ಸಾಧ್ಯತೆ ಐತಿ. ಸೊ ನೀವೇನು ಮಾಡಿರಿ, ಒಂದು 5ರಿಂದ 6 ಪಾಯಿಂಟ್ ಅಷ್ಟು ನೆನಪಿಟ್ಕೊಂಡ್ರು ಸಾಕು. ಈಗ ನಾವು ಮುಂದೆ ಕಲಿಬೇಕಾಗಿರೋದು ಈ ವ್ಯವಹಾರದ ಲಾಭಗಳು ಮತ್ತು ಅದರಿಂದ ಆಗುವಂಥ ಮಿತಿಗಳು ಅಂತ, ಅನಾನುಕೂಲತೆಗಳು ಅಂತ. ಲಿಮಿಟೇಷನ್ಸ್ ಆಫ್ ಇ ಬಿಸ್ನೆಸ್ ಆ್ಯಂಡ್ ಅಡ್ವಾಂಟೇಜಸ್ ಆರ್ ಬೆನಿಫಿಟ್ಸ್ ಆಫ್ ಇ ಬಿಸ್ನೆಸ್. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಕಲಿಯೋಣ. ಈ ಬಿಸ್ನೆಸ್ ಮತ್ತಿರುವಂಥ ವ್ಯತ್ಯಾಸ. ಈಗ ನೀವು ನಿಮ್ಮ ಫೇರ್ಬುಕ್ನಲ್ಲಿ ಬುಕ್ಸನ್ನು ಮೇಂಟೈನ್ ಮಾಡಬೇಕು, ಫೇರ್ಬುಕ್ ಮೇಂಟೈನ್ ಮಾಡಬೇಕು. 5ನೇ ಚಾಪ್ಟರ್ ತನಕ ಕೂಡ ನೀವು ಕ್ವಶನ್ ಆನ್ಸರ್ಸ್ ಬರೆದು ಕಂಪ್ಲೀಟ್ ಮಾಡಿರಬೇಕು. ಈ ಚಾಪ್ಟರ್ನಲ್ಲಿ 8 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ ನಿಮ್ಮ ಕ್ವಶನ್ ಬ್ಯಾಗ್ನಲ್ಲಿ. ಸೊ ನಿಮಗೆ ಬರೆಯೋಕ್ಕೆ ಈಸಿ ಆಗಬಹುದು. ಸೊ ಹೀಗಾಗಿ ನೀವೇನು ಮಾಡಬೇಕು, ನಿಮ್ಮ ಕ್ವಶನ್ ಆನ್ಸರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡು ಬರೆದಿಟ್ಕೋರಿ. ಗೊತ್ತಾಯ್ತಾ? ಇಲ್ಲಿ ತನಕ ನಾವೇನು ಕಲ್ತೀವಿ? ಈ ವ್ಯವಹಾರದ ವ್ಯಾಪ್ತಿ, ಈ ವ್ಯವಹಾರ ಮತ್ತು ಈ ವಾಣಿಜ್ಯಕ್ಕೆ ಇರುವಂಥ ವ್ಯತ್ಯಾಸ,
ಈ ವ್ಯವಹಾರದ ವ್ಯಾಪ್ತಿಯಲ್ಲಿ 4 ಥರ ಪಾಯಿಂಟ್ಸ್ಗಳನ್ನು ಕಲಿಬೋದು. B2C, B2B, ಇಂಟ್ರಾ ಬಿ, C2C. ಕರೆಕ್ಟಾ? ಆಮೇಲೆ ಈ ವ್ಯವಹಾರ ಮತ್ತು ಈ ವ್ಯವಹಾರ ಮತ್ತು ಸಾಂಪ್ರದಾಯಿಕ ವ್ಯವಹಾರ ನಡುವಿನ ವ್ಯತ್ಯಾಸಗಳನ್ನು ನಾವು ಕಲ್ತಿದ್ದೀವಿ. ಇನ್ನು ಮುಂದೆ ನಾವು ಕಲಿಬೇಕಾಗಿರೋದು ಬೆನಿಫಿಟ್ಸ್ ಆಫ್ ಇ ಬಿಸ್ನೆಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಇ ಬಿಸ್ನೆಸ್. ಈ ವ್ಯವಹಾರದ ಲಾಭಗಳಾದರೆ ಏನು ಆಗ್ಬೋದು? ಇಲ್ಲಿ ನೋಡಿರಿ, ನಾನು ಜಸ್ಟ್ ಪಾಯಿಂಟ್ಸನ್ನು ಹೇಳ್ತೀನಿ. ಸ್ಥಾಪನೆಯ ಸುಗಮತೆ ಅಂತ. ಈಗ ನೀವು ಡಿಫ್ರೆನ್ಸಸ್ನ ಮಾಡಿರೋದು, ನಾವು ವ್ಯತ್ಯಾಸಗಳನ್ನು ಕಲ್ತಿದ್ದೀವಲ್ಲ, ಅದನ್ನೇ ಒಂದು ಪಾಯಿಂಟನ್ನು ಇಟ್ಕೊಂಡು ನಾವು ಬೆನಿಫಿಟ್ಸ್ಗಳನ್ನು ಬರಿಬೋದು. ಅದೇ ಪಾಯಿಂಟನ್ನು ಇಟ್ಕೊಂಡು, ವ್ಯತ್ಯಾಸಗಳ ಪಾಯಿಂಟನ್ನು ಇಟ್ಕೊಂಡು ನಾವೇನು ಮಾಡ್ಬೋದು, ಲಾಭ, ಅದರಿಂದ ಆಗುವಂಥ ಪ್ರಯೋಜನಗಳು ಅಥವಾ ಲಾಭಗಳನ್ನು ಬರಿಬಹುದು. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅವೆರಡನ್ನು ನೋಡೋಣ. ಸೊ ದ್ಯಾಟ್ಸ್ ಆಲ್ ಇನ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ಆ್ಯಂಡ್ ಸ್ಟೇ ಹೋಮ್, ಸ್ಟೇ ಸೇಫ್.